ಬೆಳಗ್ಗೆ ಎದ್ದು ಸಿದ್ದೇಗೌಡ ನೋಡೋಣ ಅಂತ ಅವ್ರ ಮನೆಗೆ ಬಂದಿದ್ದೀನಿ. ನೋಡಿ ಇಲ್ಲಿ ಅವ್ರ ಸ್ನೇಹಿತರಂತಿವ್ರು ಮಲ್ಕೊಂಡಿದ್ದಾರೆ. ಸರ್ ಎದ್ದಾಡಿ ಸರ್, ಏನ್ ಮಾಡ್ತಿದ್ದೀರಾ? ಅದು ನೀರು ಬಿಡಕ್ಕೆ ಹೋಗಿದ್ದ. ಕಬ್ಬು ಗದ್ದೆಗೆ ನೀರು ಎಸಕ್ ಹೋಗಿದ್ದೆ ಸರ್. ಅದಕ್ಕೆ ಹೋಗಿದ್ರಿ ತಾನೆ, ಬೇರೆ ಏನಕ್ಕೂ ಅಲ್ಲ? ಇಲ್ಲ ಅದಕ್ಕೆ. ಹೌದಾ ಸರ್, ನಮಸ್ಕಾರ. ಹೆಂಗಿದ್ದೀರಾ ಸರ್? ನಮಸ್ಕಾರ, ಚೆನ್ನಾಗಿದ್ದೀವಿ. ಊರಲ್ಲಿ ಟವಲ್ ಹಾಕೊಂಡಿರೋದು ನೋಡಿದ್ರೆ, ಇಷ್ಟು ಗತ್ತಾಗಿ ಗ್ಲಾಸ್ ಹಾಕೊಂಡಿರೋದು ನೋಡಿದ್ರೆ ನೀವೇ ಹೇಳ್ಬೇಕು ಚೆನ್ನಾಗಿದೀವಿ ಅಲ್ವಾ ಅಂತ. ಆರಾಮಾಗಿದ್ದೀರಾ? ಪೀಸ್ ಆಗಿ? ಹೌದು. ಪೀಸ್ ಆಗಿ ಏನಿಲ್ಲ, ಬಟಾಣಿ ತರ ಅಂತ. ಸಿದ್ದೇಗೌಡರಿದ್ದಾರೆ ಸರ್. ಮಂಡ್ಯಕ್ಕೆ ಬಂದಿದ್ದೀವಿ. ಸಿನಿಮಾ ಶೂಟಿಂಗು ಇಲ್ಲೇ ಮಾಡಿದ್ದು. ಇದು ನಿಮ್ ಮನೆ ಸಿನಿಮಾದಲ್ಲಿ. ಹೌದು. ಸೊ ನಿಮ್ ಮನೆಗೆ ಬಂದಿದೀವಿ. ಏನಿಲ್ವಾ ನಿಮ್ಗೆ? ಟೀಗೆ ಕೇಳಲಿಲ್ಲ, ಕಾಫಿ ಕೇಳಲಿಲ್ಲ, ಊಟ ತಿಂಡಿ ಏನು ಕೇಳಲಿಲ್ಲ ನೀವು? ಇವರು ನಮ್ಮ ತಾಯಿ ಪಾಪ ಎಲ್ಲ ರೆಡಿ ಮಾಡ್ತವ್ರೆ. ಅವ್ರು ಲಾಸ್ಟ್ ಟೈಮ್ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಪ್ರತಿ ಸಲ ನಮ್ಗೆ ಕಾಫಿ ಟೀ ಎಲ್ಲ ಪಾಪ ಏನ್ ಬೇಕು ಮಗ ಅಂತ ಕಾಫಿ ಮಗಿಪೆ ಮಾಡಿ. ಅವರು ಕೇಳಿಲ್ಲ ಅಂತ ಕೇಳಿದೆ. ಕೇಳೋಣ, ಹೆಂಗ್ ಕೊಡೋದೇನ್ ಬೇಡ. ಟೀ ಕಾಫಿ ಕುಡಿತೀರಾ? ಅಲ್ಲ, ಕೇಳಿದ್ರೆ ಕೊಡ್ಬೇಕು. ಟೀ ಕಾಫಿ ಹಳೆ ಪಿಕ್ಚರ್ ಇವತ್ತೋಪು ಮಾಡ್ಕೊಡ್ಬೇಕು ಇವ್ರಿಗೆ. ಮನೆಗೆ ಬಂದವ್ರಿಗೆ ಹಿಂಗೇನ ಸರ್ ನೀವು ನೋಡ್ಕೊಳೋದು? ಬೇರೆ ತರ ನೋಡ್ಕೊತೀವಿ. ನಿಮ್ಮನ್ನ ನಾವ್ ಹೆಂಗ್ ನೋಡ್ಕೊಬೇಕಾ? ಮನೆಗೆ ಬಂದವ್ರ ಬೇರೆ ತರ ನೋಡ್ಕೊತೀವಿ. ಕ್ಯಾಮ್ರಾ ಹಿಡ್ಕೊ ಬಂದಾಗ ಕಷ್ಟ. ಸರ್ ನೋಡಿ ಸರ್, ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ನಾವು ನಿಮ್ಗೆ ಓಟ್ ಹಾಕೋದು. ಈ ಸಲ ಎಲೆಕ್ಷನ್ಗೆಲ್ಲ ನಿಲ್ಸಿ ಯೋಚನೆ ಮಾಡ್ರಿ, ಏನೋ ನಿಮ್ ಊರು ಉದ್ಧಾರ ಆಗ್ಬೇಕು, ಎಲ್ಲ ಚೆನ್ನಾಗಿರ್ಬೇಕು ಅಂತಂದ್ರೆ ಓಟ್ ಹಾಕ್ರಿ. ಇಲ್ಲ ಅಂದ್ರೆ ನಿಮ್ ಇಷ್ಟ, ನಾವೇನು ಮಾಡಕ್ಕಾಗಲ್ಲ. ಈಗ ಏನ್ ಅನ್ಭವಿಸ್ತಾ ಇದೀವ, ಓಟ್ ಹಾಕ್ತಾನೆ ಇಷ್ಟು ವರ್ಷದಿಂದ ಅದೇ ಗುಂಡೆ, ಅದೇ ಮೋರಿ, ಅದೇ ಇದು ಅದನ್ನೇ ಅನ್ಭವಿಸೋಣ ಅಂದ್ರೆ ಅದ್ರಲ್ಲಿ ಇರೋಣ, ಪರವಾಗಿಲ್ಲ. ನಮ್ದು ಬೇರೆ ದೇಶದ ತರ ಆಗ್ಬೇಕು. ಅದೇನೋ ರೋಡ್ ಮೇಲೆ ಮಲ್ಕೋಬಹುದು. ಆಮೇಲೆ ಬೇರೆ ದೇಶದ ವಿಡಿಯೋಗಳೆಲ್ಲ ನೋಡ್ತೀವಲ್ಲ, ಬಹಳ ಚೆನ್ನಾಗೈತೆ, ಹಿಂಗೈತೆ ಹಂಗೈತೆ ಅಂತ. ಆ ತರ ಎಲ್ಲ ನೋಡ್ಬೇಕು. ನಮ್ಗೆ ಓಟ್ ಹಾಕಿ ದಯವಿಟ್ಟು. ಬೇಡ ಹಿಂಗೆ ಹೇಳೋದ್ರೆ ಹಿಂಗೆ ಹೇಳೋಣ, ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇರೋಣ. ಇಲ್ಲೇನಾರು ರೋಡ್ ಮೇಲೆ ಮನೆ ಕಾಬಿಟ್ರೆ ಮುಗ್ಚ ಕೈಲಿ ತಗೊಂಡೋಗಿ ಎತ್ಕೋಬೇಕು ಹಿಂಗ. ಈಟ್ಗೆ ಅಲ್ಲ, ಹರ್ಕೊಂಡ್ ಹೋಗಿರ್ತಾವಲ್ಲ. ಹೆಂಗಿದೆ ಸರ್? ಏನು ನಿಮ್ಮೂರಲ್ಲಿ ಏನ್ ಸುದ್ದಿ ಇದೆ ರೀಸೆಂಟ್ ಆಗಿ? ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ? ಹೆಂಗಿದೆ ಸರ್ ನಿಮ್ಮೂರು? ಮಳೆ ಬೆಳೆ ಎಲ್ಲ ಸೂಪರ್. ಅದೇನಂದ್ರೆ ಮಳೆ ಬೆಳೆ ಎಲ್ಲಿ ಬೀಳ್ಬೇಕು ಅಲ್ಲಿ ಬೀಳ್ತಾ ಇಲ್ಲ. ಕಾವೇರಿ ನದಿ ತೀರದಲ್ಲಿ ಮಳೆ ಆಗ್ಬೇಕು, ಅಲ್ಲಾದ್ರೆ KRS ತುಂಬುತ್ತೆ. KRS ತುಂಬಿದ್ರೆ ಬೆಂಗಳೂರಲ್ಲಿ ನಾವೆಲ್ಲ ಚೆನ್ನಾಗಿರ್ತೀವಿ, ಮಂಡ್ಯದವರು ಚೆನ್ನಾಗಿರ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ. ಮೇನ್ KRS ತುಂಬಬೇಕು. ಈ ಸಲ ಸ್ವಲ್ಪ ಕಡಿಮೆ ಇದೆಯಲ್ಲ? ಹೌದು, ಅದಕ್ಕೆ ನಾನು ರಾತ್ರಿ ನೀರು ಹಾಯಿಸ್ಕೊಂಡ್ಬಿಟ್ಟು ಎಲ್ಲ ಗದ್ದೆಗೂ ಬಿಟ್ಟ. ನಿಂದಕ್ಕೂ ಸೇರಿಸ್ಬಿಟ್ಟೆ. ಸರ್, ಇವಾಗ ಹಳ್ಳಿಯಲ್ಲಿ ಇಂಟರ್ವ್ಯೂ ಮಾಡ್ತಿದ್ದೀವಿ, ಹಳ್ಳಿಯಲ್ಲಿ ಶೂಟಿಂಗ್ ಮಾಡ್ತಿದ್ದೀವಿ. ಈ ಊರಿಗೆ ಬಂದ್ರೆ, ಈ ಪ್ರಮೋಷನ್ಸ್ಗೆಲ್ಲ ಬಂದಿದೀವಲ್ಲ, ಒಂದ್ ಇನ್ಸಿಡೆಂಟ್ ಅಯೋಗ್ಯ ನೆನಪಾಗುತ್ತೆ ಅಂತಂದ್ರೆ ಏನ್ ನೆನಪಾಗುತ್ತೆ ಸರ್ ನಿಮ್ಗೆ ಇಲ್ಲಿ? ಅಯೋಗ್ಯದಂದ್ರೆ ಈ ಊರಿಗೆ ಬಂದ್ರೆ ಒಂಥರ ನಾನು ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೆದಿರೋದು ಅಂತ. ಅಂದ್ರೆ ಇಲ್ಲಿ ಜನರ ಪ್ರೀತಿ ಆಗ್ಲಿ, ಈ ಊರಿನ ಜನ ಅಂತೂ ತುಂಬಾ ಒಳ್ಳೆ ಜನ, ಎಲ್ಲದಕ್ಕೂ ಕೋಪರೇಟ್ ಮಾಡಿದ್ದಾರೆ. ಆಮೇಲೆ 2 ವರ್ಷದಿಂದ ಹೆಂಗಾಗಿದೆ ಅಂದ್ರೆ, ನಾವು ಲಾಸ್ಟ್ ಬಂದಾಗ್ಲೂ ಒಂದು 3 ತಿಂಗಳು ಇಲ್ಲೇ ಇದ್ವಿ. ಈಗಲೂ ಇದು ಇಷ್ಟು ಕಡಿಮೆ 3 ತಿಂಗಳು ಇದೇ ಊರಲ್ಲಿ ಇದ್ವಿ. ಮಾರಗೊಂಡಳ್ಳಿ ಜನ ಪ್ರತಿಯೊಬ್ರು ಪಾಪ ಅವ್ರ ಮನೆಗೆ ಹೆಂಗೆ ಅಂದ್ರೆ, ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅನ್ನೋಷ್ಟು ಆರಾಮ ನಮ್ಮನ್ನ ನೋಡ್ಕೋತಾರೆ. ಈ ಊರಿಗೆ ಬರೋದೇ ಒಂಥರ ಸೌಭಾಗ್ಯ. ಆಮೇಲೆ ನಮ್ಮ ಸಿನಿಮಾನು ಅಷ್ಟು ದೊಡ್ಡ ಹಿಟ್ ಆಗಿದೆ, ಅದೊಂದು ಪಾಸಿಟಿವ್ ನಮ್ಗೆ. ಅಯೋಗ್ಯ ಅಂದ್ರೆ ಅದು ಈ ಊರಿಗೂ ನಮಗೂ. ಆಮೇಲೆ ಎಲ್ಲೋ ಈ ಮನೆ ನೋಡಿದಾಗ ಇಲ್ಲಿ ಕೂತ್ಕೊಂಡಾಗ ನಮ್ದೇ ಮನೆ ಅನ್ನೋ ಫೀಲ್ ಆಗುತ್ತೆ. ಈಗ ನಮ್ಮ ಹಿರಿಯವರು ಇದಾರೆ ಒಳಗಡೆ, ನಮ್ಮ ತಾಯಿ ಸಮಾನರು. ಲಾಸ್ಟ್ ಟೈಮ್ ನಾವು ಬಂದಾಗೆಲ್ಲ ಶೂಟಿಂಗ್ ಕಾಫಿ ಗೀಪಿ ಎಲ್ಲ ಅವರೇ ಮಾಡ್ತಾರೆ. ಆ ತರದೊಂದು ಸಂಬಂಧ ಇದೆ ನಮ್ಗೆ, ಅಂದ್ರೆ ಈ ಊರಿನ ಜನರ ಜೊತೆ. ನನಗಾಗ್ಲಿ, ಇವರಿಬ್ರಿಗೂ ಎಲ್ರಿಗೂ ಹಂಗೇನೆ ಒಳ್ಳೆ ಸಂಬಂಧ ಇದೆ ಈ ಊರೊಳಗೆ. ಸರ್, ಸಿಟಿಯಲ್ಲಿ ಶೂಟಿಂಗ್ ಮಾಡೋದಕ್ಕೂ ಹಳ್ಳಿಯಲ್ಲಿ ಶೂಟಿಂಗ್ ಮಾಡೋದಕ್ಕೂ ಹೆಂಗಿರುತ್ತೆ ನಿಮ್ಗೆ? ಅಂದ್ರೆ ಹಳ್ಳಿ ವಾತಾವರಣ ಎಲ್ರಿಗೂ ಇಷ್ಟ. ಸೊ ಸಿಟಿಲಿ ಈಗ ಅಲ್ಲೇ ಇದ್ಬಿಟ್ಟಿದೀವಿ, ಅದೊಂಥರ ಕಾಂಕ್ರೀಟ್ ಕಾಡು. ಬಟ್ ಇಲ್ಲ ಹಂಗಲ್ಲ, ಇಲ್ಲಿ ನ್ಯಾಚುರಲ್ ಆಗಿರುತ್ತೆ. ಈಗ ಇಲ್ಲಿ ಶೂಟಿಂಗ್, ಈಗ ಈ ಪ್ರಮೋಷನ್ ಶೂಟಿಂಗ್ ಅಂತ ನೋಡ್ಕೊಂಬರ್ಬೇಕಾದ್ರೆ ನಮ್ಗೆಲ್ಲ ಪಾರ್ಟ್ 1 ಎಲ್ಲ ಜಾಗಗಳೆಲ್ಲ ನೆನಪಾಗ್ತಿತ್ತು. ಇಲ್ಲಿ ಈ ಶೂಟ್ ಮಾಡಿದ್ವಿ, ಇಲ್ಲಿ ಈ ಶೂಟ್ ಮಾಡಿದ್ವಿ ಅಂತ. ಪ್ರತಿ ಸಲ ಬಹುಶಃ ಬೆಂಗಳೂರು ಬಂದವ್ರು ಒಂದು ಹಾಡು ನೆನಪಾಗುತ್ತೆ. ಊರಲ್ಲೇನೋ ಹಬ್ಬ ಅಂತೆ, ಅವ್ವ ಕರ್ದಂಗಾಗುತ್ತೈತೆ, ಯಾವ್ದು ಗೀವ್ದು ಏನೋ ಕ್ಯಾಮೆಗಿ ನಾನೇ 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 ಕ್ಯಾಮೆಗಿ ಮೇ ನೋಡವ ಅನ್ನಿಸ್ತೈತೆ ಎದೆಯೊಳಗಿನ. ಪ್ರತಿಯೊಬ್ಬರಿಗೂ ಅದು ಹಾಡು ಬಂದಿರ್ತದೆ. ಈ ಹಳ್ಳಿಯಿಂದ ಸಿಟಿಗೆ ಬಂದಿರ್ತಾರಲ್ಲ, ಪ್ರತಿಯೊಬ್ಬರಿಗೂ ಈ ಲೈನ್ ಒಂದಲ್ಲ ಅನ್ಸಿರುತ್ತೆ. ಇವಾಗ ರೀಲ್ಸ್ ಅಲ್ಲೆಲ್ಲ ಬರುತ್ತೆ ಸರ್. ಹಬ್ಬ ಇದ್ದಾಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ನೈಟ್ ಹೊತ್ತು ಊರ್ಗ್ ಹೋಗ್ತಾ ಇರ್ತಾರೆ, ಬಸ್ಸು ಅದು ಇದು ಹುಡ್ಕೊಂಡು ಕಷ್ಟ ಹೋಗೋದು. ಈಗ ಬಟ್ಟದ ಹಾಡೈತಲ್ಲ, ಬ್ಯಾರೆಲೆ ಇದ್ದರು ಇದ್ದು ಸತ್ತಂಗೆ ಊರಲ್ಲೇ ನಿನ್ನ ಉಸಿರಿದೆ, ನಿನ್ನೂರ ನಡುವಿನ ಆಲದ ಮರದಲ್ಲಿ ನೀ ಕೆತ್ತಿ ಬಂದ ಹೆಸರಿದೆ, ಕಿತ್ತೋದ ಆಸೆಗೆ ಕಿತ್ತಾಡೋ ಕೀರ್ತಿಗೆ ಹೈವೇಲಿ ಲಾರಿ ಹಿಡಿದು ನೀ ಬಂದೆ, ಪಟ್ಟಣಕ್ಕೆ ಬಂದು ಸಗಣಿಯ ಮ್ಯಾಲಿನ ಸಂಕ್ರಾಂತಿ ಹೂವಿನಂಗೆ ನೀನಾದೆ, ನಿಂಗಿದು ಬೇಕಿತ್ತ ಮಗನೇ ವಾಪಸ್ಸು ಹೊಂಟೋಗೋ ಶಿವನೇ. ಆಮೇಲೆ ಹಳ್ಳಿ ಶೂಟಿಂಗ್ ಮಾಡೋದೇ ಒಂಥರ ಮಜಾ.
ನೀವು ಒಂದೇ ಕಡೆ ಲೊಕೇಶನ್ ಮಾಡೋಕ್ಕಾಗಲ್ಲ. ಹಳ್ಳಿಲಿ ಇಲ್ಲಿ ಜೀವ ಇರುತ್ತೆ. ಗದ್ದೆ ಬೈಲು ಎಲ್ಲಿ ಮಾಡ್ತೀರಾ ಎಲ್ಲ ಕಡೆ ಚೆನ್ನಾಗಿ ಆಕ್ಟ್ ಮಾಡ್ಬೋದು. ಆಮೇಲೆ ನಾವ್ ಎಂಜಾಯ್ ಆಸ್ ಅನ್ ಆಕ್ಟರ್ ನಾವ್ ಎಂಜಾಯ್ ಮಾಡಕ್ಕೆ ಒಂಥರ ಮಜಾ ಇರತ್ತೆ ನಮ್ಗೆ ಹಳ್ಳಿಲಿ ಮಾಡಕ್ಕೆ. ನಂದು ಫಸ್ಟ್ ಅಯೋಗ್ಯ 1 ಅಲ್ಲಿ ನಮ್ದು ಫಸ್ಟ್ ನೈಟ್ ಸೀನ್ದು ತೆಗಿಬೇಕು ಅಂತ. ಅಲ್ಲಿ ಹೊರಗಡೆ ಎಲ್ಲ ಊಟಕ್ಕೆ ಕೂರ್ತಿರ್ತಾರೆ ಇವರೆಲ್ಲ, ಫಸ್ಟ್ ಸೀನ್ ಕೂತಿರ್ತಾರಲ್ಲ. ನನಗೆ ಆಶ್ಚರ್ಯ, ಫಸ್ಟ್ ನೈಟ್ ಸೀನ್ ಊಟ ಹಾಕ್ತಾರ. ನಾನು ಏನ್ರಿ ಇದು ಫಸ್ಟ್ ನೈಟ್ ಊಟ ಹಾಕ್ತಾರ, ಅದು ಇಡೀ ಊರಿಗೆ ಗೊತ್ತು ನಂದು ಫಸ್ಟ್ ನೈಟ್. ನಾನು ಹೌದಾ ಹಿಂಗೆಲ್ಲ ಇರುತ್ತೆ, ಇರ್ಲಿ ಬಿಡಿ. ಅಲ್ಲಿಂದ ಲೆಕ್ಕ ಶುರುವಾಗತ್ತೆ. ಮಗುಗೆ ಎಷ್ಟು ತಿಂಗಳು, ಯಾವಾಗ delivery, ಎಲ್ಲ ಇಡೀ ಊರಿಗೆ ಗೊತ್ತಿರುತ್ತೆ. ಯಾರು ಡೀಟೇಲ್ಸ್ ಕೂಡ ಅವಶ್ಯಕತೆ ಇರಲ್ಲ. ಅಯ್ಯೋ ಭಗವಂತ, ಶಾಸ್ತ್ರ ತುಂಬಾ ಚೆನ್ನಾಗಿರುತ್ತವೆಲ್ಲ. ಅಂದ್ರೆ ನಮಗೂ ಗೊತ್ತಿರಲ್ಲ ಕೆಲವೊಂದೆಲ್ಲ. ಗೊತ್ತಾದಾಗ ಇವ್ರು ಹಳ್ಳಿಲೇ ಹುಟ್ಟು ಬೆಳೆದಿರೋದ್ರಿಂದ ಇವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ, ಬಂದು ಹೋಗಿರ್ತೀವಿ ಅಷ್ಟೇ ನಾವು. ನಮ್ಗೆ ಹೊಸದು ಅನುಭವ, ಇದೇನೇ ಹಿಂಗೆಲ್ಲ ಇದೆಯಾ ಅಂತ. ಸೊ ಈ ತರ ಸೀನ್ಗಳು ಸಿಗ್ತಾ ನಮ್ಗೆ ಆಕ್ಟ್ ಮಾಡಕ್ ಇನ್ನೂ ಚೆನ್ನಾಗಿರುತ್ತೆ ನಮ್ಗೆ. ಇನ್ನೊಂದು ಸಬ್ಜೆಕ್ಟೇ ಹಳ್ಳಿದಾಗಿರೋದ್ರಿಂದ ನಮಗ್ ಗೊತ್ತಿಲ್ದಿರೋ ವಿಷಯ ಶೂಟ್ ಮಾಡ್ಬೇಕಾರೆ ಇದು ಹಿಂಗಲ್ಲ ಕಣ್ರಪ್ಪ, ಇದು ಹಿಂಗ್ ಮಾಡ್ಬೇಕು ಅಂತ ಇವರೇ ಹೇಳ್ಕೊಟ್ಟಿರ್ತಾರೆ. ಇದು ಹಿಂಗಲ್ಲ, ನಮ್ ಕಡೆ ನಡೆಸೋದು ಹಿಂಗೆ ಅಂದಾಗ ಕರೆಕ್ಷನ್ ನ್ಯಾಚುರಲ್ ಆಗೂ ಇರುತ್ತೆ. ಹೌದು, ನ್ಯಾಚುರಲ್ ಆಗಿರುತ್ತೆ ತುಂಬಾ. ಸರ್, ಈಗ ಹಳ್ಳಿ ಬಗ್ಗೆನೇ ಕೆಲವೊಂದು ಪ್ರಶ್ನೆಗಳಿದೆ. ಈಗ ಸಿಟಿಯಲ್ಲಿ ಲವರ್ಸ್ ಇರ್ತಾರಲ್ಲ, ಅವ್ರಿಗೆ ತುಂಬಾ ಜಾಗಗಳಿರುತ್ತೆ, ಪಾರ್ಕ್ ಇರುತ್ತೆ, ಸಿನಿಮಾ ಥಿಯೇಟರ್ ಅದು ಇದು ಇರುತ್ತೆ. ಹಳ್ಳಿಯಲ್ಲಿ ಲವ್ ಮಾಡಕ್ ಒಂದು ಬೆಸ್ಟ್ ವೆಟರ್ನರಿ ಡಾಕ್ಟರ್ ಇರ್ಬೇಕು ಇವ್ರು. ಇಲ್ಲ, ನಾವು ಇವ್ರು ನೋಡ್ತೀವಿ. ಬೆಣ್ಣೆ ಸಂತಮ್ಮನ ಎಲ್ಲಿ ಕರೆದಿದ್ರಿ? ಬೆಣ್ಣೆ ಸಂತಮ್ಮನ ಎಲ್ಲಿ ಕರೆದಿದ್ರಿ? ಬೆಣ್ಣೆ ಶಾಂತಮ್ಮನ್ನ ಯಾಕೋ ಗದ್ದೆ ಕರೆಸ್ಕೊಂಡೆ? ಯಾಕೆ ಲವ್ ಮಾಡ್ತಾವನೆ ಅವಳನ್ನ. ಒಂದಾಯ್ತು. ಎಲ್ಲಿರ್ತಾವ್ರಿ, ಎಲ್ಲೆಲ್ಲ ಜಾಗ ಸಂಧಿ ಪಂದಿ ಎಲ್ಲ ಹುಡುಕ್ತಾರೆ ಕಂಡ್ರಿ. ಲವರ್ಸ್ ಗಳಿಗೆ ಭಾರಿ ಕಷ್ಟ ಕಂಡ್ರಿ ಈ ದೇಶದಲ್ಲಿ. ಎಲ್ಲಾ ದೇಶದಲ್ಲೂ ಕಷ್ಟನೇ ಕಂಡ್ರಿ ಲವರ್ಸ್. ಇಲ್ಲಿ CCTV ತುಂಬಾ ಇರ್ತಾವಮ್ಮ. ಈ ಹಳ್ಳಿಗಳಲ್ಲಿ ಏನ್ ಗೊತ್ತಾ, ಪಾಪ ಇದೇನೋ ಈ ಮನೆ ಸಂಧಿ ಆ ಮನೆ ಸಂಧಿ, ಈ ಕಿಟಕಿಯಿಂದ ಆ ಕಿಟಕಿ. ಅಂದ್ರೆ ಲವ್ ಮಾಡಕ್ ಜಾಗ ಕಂಡ್ರಪ್ಪ ಒಂಚೂರು ಹೆಣ್ಣೈಕ್ಳು ಲವ್ ಮಾಡಕ್ ಈಗ ಸ್ವಲ್ಪ ಸಿಕ್ಕೈತೆ. ಅಟ್ಲೀಸ್ಟ್ ಲಿಬರ್ಟಿ ಇದೆ. ಏನಾದ್ರೆ ಮೊಬೈಲ್ ಬಂದಿರೋದ್ರಿಂದ ಅಟ್ಲೀಸ್ಟ್ ಚಾಟ್ ಮಾಡ್ತಾರೋ ಇಲ್ಲ ಫೋನ್ ಮಾಡ್ತಾರೋ ಏನೋ ಮಾಡ್ತಾರ. ಪಾಪ ಮುಂಚೆ ಅಂತೂ ಪಾಪ ಒದಾಡೋಗ್ಬಿಟ್ಟಿರ್ತಾರೆ. ಏನೋ ಆಗಿನ ಕಾಲದಲ್ಲ, ಈ ಮೊಬೈಲ್ ಬರೋಕ್ಕಿಂತ ಮುಂಚೆ ಎಲ್ಲ ಒದಾಡೋಗ್ಬಿಟ್ಟಿರ್ತಾರೆ. ಹಂಗೆ ಇದ್ರಲ್ಲೇ ಹೇಳ್ತಾರೆ, ಯಾರೋ ರವಿಶಂಕರ್ ಬಚ್ಚೇಗೌಡ್ರ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಹೇಳ್ತಾರೆ, ಏಯ್ ಅದೇನ ಆಲಮನೆ ಐತೆ, ಇದೈತೆ ಎಲ್ಲ ಹೋಗಿದ್ದೀನಿ ಅಂತ. ಹಂಗೆ ಬಹಳ ಬ್ಯೂಟಿಫುಲ್ ಆದ ಇದು. ಅಂದ್ರೆ ಏನಂದ್ರೆ ಆಕ್ಚುಲಿ ಏನಂದ್ರೆ ನಾವು ಲವ್ ಮಾಡೋದಂದ್ರೆ ಒಂಥರ ಕೆಟ್ಟ ವಿಷಯ ಅನ್ನೋ ತರ ಬಿಂಬಿಸ್ಬಿಟ್ಟಿದ್ವಿ ಸಮಾಜಕ್ಕೆ. ಲವ್ ಇಸ್ ಡಿವೈನ್. ಅಂದ್ರೆ ಲವ್ ಅನ್ನೋದೊಂದು ಬ್ಯೂಟಿ. ಲವ್ವೇ ದೇವ್ರು, ಪ್ರೀತಿನೇ ದೇವ್ರು. ಅದಕ್ಕೆ ಬರ್ದಿರೋದು ಹಾಡು, ಪ್ರೀತಿನೇ ಆ ದೇವ್ರು ತಂದ ಆಸ್ತಿ ನಮ್ಮ ಬಾಳ್ಬೆಗೆ ಅಂತ. ಪ್ರೀತಿನೇ ದೇವ್ರು ಅಂತ ಬರ್ದಿರೋದು ಅದಕ್ಕೇನೆ. ಒಲವೇ ಜೀವನ ಸಾಕ್ಷಾತ್ಕಾರ ಅಲ್ವಾ? ಅದು ಆ ಲವ್ ಅನ್ನೋದೇ ಒಂದು ಡಿವೈನ್. ಅದನ್ನ ನಾವು ಸಮಾಜದಲ್ಲಿ ಕೆಟ್ಟದ್ದು ಮಾಡ್ಬಿಟ್ಟಿದೀವಿ. ಬೇರೆ ಬೇರೆ ರೂಪ ಕೊಟ್ಟು ಅದಕ್ಕೆ ಬೇರೆ ಬೇರೆ ಇದು ಕೊಟ್ಟು ಕೆಟ್ಟದ್ ಮಾಡ್ಬಿಟ್ಟಿದೀವಿ. ಹಂಗಲ್ಲ ಅದು. ಪ್ರೀತಿ ಮಾಡಕ್ಕೆ ಜಾಗ ಏನ್ರಿ? ಲೋಕವೇ ಹೇಳಿದ ಮಾತಿದು ಸಾಕಲ್ಲ, ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲದಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಎಂತ ಹಾಡು ಗುರುಗಳು ಬರೋದು. ಇವಾಗ ಈ ತರ ಏನ್ ನಾವು ಲವ್ ಬಗ್ಗೆ ಏನು ಡೆಫಿನೇಷನ್ ಕೊಡ್ಲೇಬೇಕಾಗಿಲ್ಲ. ನಮ್ಮ ಹಂಸಲೇಖ ಸರ್ ಆಗ್ಬೋದು, ಗುರುಗಳು ರವಿ ಸರ್ ಮಾಡಿರೋ ಅದನ್ನ ಇಮ್ಯಾಜಿನ್ ಮಾಡಿ ಅದನ್ನ ಶೂಟ್ ಮಾಡೋ ರೀತಿ ಆಗಿರ್ಬೋದು. ಅವತ್ತಿಗೆ ಬಹುಶಃ ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಇದ್ದಿದ್ದ ನಾವು ಲವ್ ಮಾಡ್ಲೇಬೇಕು ಗುರು ಅಂತ. ಬ್ಯೂಟಿ ಅದು, ಬ್ಯೂಟಿ ಆಫ್ ಲವ್, ಬ್ಯೂಟಿ ಆಫ್ ಲೈಫ್. ಆ ಬೀದಿಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಬಾಗ್ಲ ಹತ್ರ ನಿಂತಿರೋದು, ಇಲ್ಲ ಏನೋ ನೀರು ಹಾಕಕ್ಕೆ ಅಂತ, ತುಳಸಿ ನೀರು ಹಾಕಕ್ಕೆ ಅಂತ ಬರೋದು, ಏನೋ ಒಂದಿರ್ತದೆ. ಜಸ್ಟ್ ನೋಡಿದ್ರೆ ಸಾಕು, ಹಬ್ಬ ನೋಡ್ದೆ. ಪ್ರತಿಯೊಬ್ಬರ ಹುಡುಗನಲ್ಲೂ ಪ್ರತಿಯೊಬ್ಬ ಹುಡುಗಿನಲ್ಲೂ ಅದೇ ಅಂತರಾಳದಲ್ಲಿ ಒಂದು ಪ್ರೀತಿ ಇರೋದು ಹುಟ್ಟುತ್ತೆ. ಅದು ಮದುವೆ ಆದ್ಮೇಲೆ ಆಗ್ಬೋದು, ಇಲ್ಲ ಮದುವೆ ಬಿಫೋರ್ ಆಗ್ಬೋದು. ಅದೇ ಲವ್ ನನಗನ್ಸುತ್ತೆ ಅಲ್ವಾ? ಸರ್, ಈಗ ನೀವು ಹಳ್ಳಿಯಲ್ಲಿ ಮಾಡಿರೋ ಒಂದು ದೊಡ್ಡ ತರಲೆ ಕೆಲಸ ಅಂದ್ರೆ ಏನ್ ಸರ್ ನೆನಪಾಗೋದು? ತುಂಬಾ ಮಾಡಿದೀನಿ. ಅವನ್ನೆಲ್ಲ ಓಪನ್ ಆಗಿ ಹೇಳೋದು ಯಾರು ಸಿನಿಮಾಗೆ ಬರಲ್ಲ. ಹಂಗಲ್ಲ, ಜೋಕ್ ಮಾಡಿದೆ. ಹಳ್ಳಿನಲ್ಲಿ ಅಫ್ಕೋರ್ಸ್ ನಾನ್ ಸ್ವಲ್ಪ ತರ್ಲೇನೆ. ನಾವು ಸಿಕ್ಕಾವಟ್ಟೆ ತರ್ಲೆ. ಮನೆ ಒಳಗೆ ಕೂರ್ತಾನೆ ಇರಲ್ಲ ನಾನು, ಬೀದಿಲೇ ಇರ್ತಾ ಇದ್ದು. ಆಟ ಆಡಕ್ಕಾಗ್ಲಿ, ಗಿಲ್ಲಿ ದಾಂಡು, ಇನ್ನೊಂದು ಮರ್ಕೋತಿ, ಅದು ಇದು, ನೆಲ್ಲಿಕಾಯಿ ಕೀಳಕ್ಕೆ, ಸೀಬೆಕಾಯಿ ಕೀಳಕ್ಕೆ, ಮಾವಿನಕಾಯಿ ಕೀಳಕ್ಕೆ, ಪರಂಗಿನ ಕೀಳಕ್ಕೆ, ಬೇರೆಯವ್ರ ಮರದ ಕದ್ದು ಹಲಸಿನ ಕುಯ್ಕೊಂಬಕ್ಕೆ, ಕದಿಯೋದು ಸಿಕ್ಕಾಪಟ್ಟೆ ಮಾಡೋದು ಮಜಾ. ನಮ್ಮ ಮರದಲ್ಲಿ ನಾನು ಎಲ್ಲರೂ ಕದಿದ್ದೀನಿ. ಅದಕ್ಕಿಂತ ಮಜಾ ಇನ್ನೊಂದಿಲ್ಲ.
ಹೌದು. ಆಕ್ಚುಲಿ ಅದು ಒಂಥರ ಡಿವೈನ್. ನಾವು ಸಿನಿಮಾ ನೋಡಕ್ಕಾಗ ಕೇರದೊಡ್ಡಿ ಅಂತ ಐತಲ್ಲ ಇಲ್ಲಿ ಪಕ್ಕದಲ್ಲಿ, ನಮ್ಮ ಊರಿಂದ ಒಂದು 5-6 ಕಿಲೋಮೀಟರ್. ನಾನು ನಮ್ಮ ಚಿಕ್ಕಪ್ಪನ ಮಗ ಒಬ್ಬ, ಇಬ್ರು ಸೇರ್ಕೊಂಡು ಏನ್ ಮಾಡ್ತಿದ್ವಿ ಅಂದ್ರೆ, ಅವ್ರ ಮೊದಲು ಫಸ್ಟ್ ಕಿತ್ತಾಕಿದ್ವಿ ಕಾಯಲ್ಲೇ. ಕಿತ್ತು ಮಾರಿ ಒಂದು 6 ಮರ ಲೈನ್ ಗಿದ್ದವ್ರು ಹಳ್ಳದ ಪಕ್ಕದಲ್ಲಿ. ಹಿಂದ್ಗಡೆ ಮರದಲ್ಲಿ ಎಲ್ಲ ಕಿತ್ಕೊಂಡ್ ಬಂದ್ವಿ. ಒಂದೊಂದ್ ದಿವ್ಸಕ್ಕೆ ಒಂದ್ಸಲ ಸಿನಿಮಾ ನೋಡಕ್ ಹೋಗ್ತೀವಿ ಅಂದ್ರೆ ಒಂದ್ ಮರದ ಕೇಳ್ಬೇಕು. ನನಗ್ ಮರ ಹತ್ತಕ್ ಗೊತ್ತಿರಲಿಲ್ಲ. ನಾನ್ ಸ್ವಲ್ಪ ಹತ್ತಿದ್ರೆ ಹೊಟ್ಟೆ ಎಲ್ಲ ಉಜ್ಜ ಬಿಡೋದು, ನಂದು ಮೈಯೆಲ್ಲ ಉಜ್ಜ ಬಿಡೋದು. ಇಳಿಬೇಕಾದ್ರೆ ಇಳಿಯಕ್ ಗೊತ್ತಿರಲಿಲ್ಲ ನನಗೆ, ಹತ್ತು ಬಿಡ್ತಿದ್ದೆ. ಇಳಿಯಕ್ ಬರ್ತಿರ್ಲಿಲ್ಲ, ಎದೆ ಕೊಟ್ಬಿಡ್ತಿದ್ದೆ, ಉಜ್ಜೋಗದ್ ಮೈಯೆಲ್ಲ. ಸರಿ, ಅವ್ನ ಹತ್ತಿಸ್ತಿದೆ. ಒಂದ್ 15-20 ಕಾಯಿ ಕಿತ್ತಾಕೋದು. ಒಂದ್ ಕಾಯಿಗೆ ₹1 ₹2 ಏನೋ ಇತ್ತಾಗ ಮಾರ್ಬಿಟ್ಟು ಸಿನಿಮಾ ನೋಡೋದು, ಎಲ್ಲ ಮಜಾ ಮಾಡ್ಬಿಟ್ಟು ಬರೋದು. ನೆಕ್ಸ್ಟ್ ಇನ್ನೊಂದ್ ಮರ ಅದಾದ್ಮೇಲೆ ನೆಕ್ಸ್ಟ್ ಲೈನ್ ನಮ್ಮ ಮರಗಳಿವೆ. ಅದನ್ನು ಅಷ್ಟೇ, ಏನ್ ಲೆಕ್ಕ ಅವೆಲ್ಲ ಏನಿಲ್ಲ. ಅವ್ರದ್ದು ನಮ್ದು ಭೇದ ಭಾವ ಎಲ್ಲ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರ ಮರದ್ದೆಲ್ಲ ಮುಗಿದ್ಮೇಲೆ ಹೇಳ್ಬೇಕಿತ್ತು, ಇವತ್ ನಿಮ್ ಮರದ್ದು ಬೇಡ, ಪಿಕ್ಚರ್ ನೋಡೋದು ಬೇಡ ಬಿಡ್ಲಾ. ಏನ್ ಶಿವಣ್ಣ ನೋಡಿ, ಹಳ್ಳಿದು ಸಿಟಿದು ಎಷ್ಟು ಚೆನ್ನಾಗಿದೆ. ಇವರು ಸಿನಿಮಾ ನೋಡೋಕ್ಕೆ ಅಂತ ಎಳ್ನೀರು ಕೇಳ್ತಾರೆ, ನಾವು ಸಿನಿಮಾ ನೋಡೋಕ್ಕೆ ಅಂತ ಹಾಲು ಕವರ್ ಸೇಲ್ ಮಾಡ್ತಾ ಇದ್ದು. ಹೋಗಿ ತೂಕಕ್ಕೆ ಹಾಕ್ಬಿಟ್ಟು ಕಬ್ಬಣ ತೂಕಕ್ಕೆ ಹಾಕ್ಬಿಟ್ಟು ಆ ಕಾಸಲ್ಲಿ ದುಡ್ಡು ನೋಡ್ತಾ ಇದ್ದು, ದುಡ್ಡಲ್ಲಿ ಪಿಕ್ಚರ್ ನೋಡ್ತಾ ಇದ್ದು. ನಾವು ಕಾಕಡ ಹೂವ ಕಿತ್ಕೊಂಡ್ ಬಂದ್ಬಿಟ್ಟು ಮಾರೋದು. ಯಾಕೆ ನಮ್ಮ ತೆಂಗಿನ ಮರ ಎಲ್ಲ ಕಾಂಪೌಂಡ್ ಒಳಗೆ ಅಲ್ವಾ ಬೆಂಗಳೂರು. ನಮ್ಮ ಅಂಗಡಿಯಲ್ಲಿ ನಾನೇ ಕಾಸು ಕದೀತಾ ಇದ್ದೆ. ನಮ್ಮ ಅಂಗಡಿ ಇತ್ತು ಒಂದು, ಅದು ನಮ್ಮ ಜನ್ಮ ಸಿದ್ಧ ಹಕ್ಕು. ಕಳ್ತನದಲ್ಲಿ ನಾವು ಫೇಮಸ್ ಅವಾಗಿಂದ. ಆಮೇಲೆ ಮನುಷ್ಯ ಬೇಸಿಕಲಿ ಕಳ್ಳರಿ. ಪ್ರೀತಿ ಆಗ್ಬೋದು, ದುಡ್ಡು ಆಗ್ಬೋದು, ಇನ್ನೊಂದಾಗ್ಬೋದು, ಕದ್ ನೋಡೋದಾಗ್ಬೋದು, ಎಲ್ಲ ನಿಮ್ ತರ. ನೀವು ಅಷ್ಟೇ ಕಳ್ಳರು. ಯಾಕೆ ಸರ್? ಏನೇನೋ ಕ್ಯಾಪ್ಚರ್ ಮಾಡ್ಕೊತಿರ್ತೀರಿ. ನೀನೆಂತ ಕಳ್ಳ ಅಂದ್ರೆ ನಾವೇನೇನು ಕಳ್ತನ ಮಾಡಿದೀವಿ ಅಂತೆಲ್ಲ ಕೇಳ್ತಾರೆ. ಸರ್, ಈಗ ಹಳ್ಳಿ ಹುಡುಗಿರ್ ಚಂದನ, ಸಿಟಿ ಹುಡುಗಿರ್ ಚಂದನ? ಹುಡುಗಿರೇ ಚಂದ. ಹಳ್ಳಿ ಸಿಟಿ ಯಾಕಪ್ಪ ಲೆಕ್ಕ ಮಾಡ್ತೀಯಾ? ಹುಡುಗಿ ಅಂದ್ರೆ ಚಂದ ಕಡೆ ಅಷ್ಟೇ, ಮುಗೀತು. ನೀನು ಅದ್ರಲ್ಲಿ ಭೇದ ಭಾವ ಬೇರೆ ಇಡ್ತೀಯ. ಹಳ್ಳಿ ಬೇರೆ, ಸಪ್ರೇಟ್ ಹುಡುಗಿ ಎಲ್ಲ ಒಂದೇ, ಎಲ್ರು ಚಂದನೆ, ಎಲ್ಲ ಬ್ಯೂಟಿನೇ. ಆಮೇಲೆ ಅವ್ರ ಡ್ರೆಸ್ ಸೆನ್ಸ್ ಆಗ್ಲಿ, ಇವ್ರ ಡ್ರೆಸ್ ಸೆನ್ಸ್ ಆಗ್ಲಿ, ಎಲ್ಲ ಚಂದನೆ, ಎಲ್ಲ ಬ್ಯೂಟಿನೇ. ಹಳ್ಳಿ ಹಬ್ಬ ಹರಿದಿನ ಆದಾಗ ನೋಡಿ ಎಷ್ಟು ಚೆನ್ನಾಗಿ ರಂಗಾದಾವಣಿ ಹಾಕೊಂಡು ಫುಲ್ ರೆಡಿ ಆಗಿ, ಸಂಕ್ರಾಂತಿ ಫುಲ್ ಹೂವ ಮುಡ್ಕೊಂಡು ರೆಡಿ ಆಗ್ಬಿಟ್ಟು ಎಳ್ಬಿರಕ್ ನಾವೇ ಪಂಚ ಹಾಕೊಂಡು ಬರಮ್ಮ ನೋಡಕ್ಕೆ. ನಾನ್ ಡೀಸೆಂಟ್ ಅಪ್ಪ, ನಾವ್ ಈ ಆಟಕ್ಕಿಲ್ಲ. ನಾವಿದೀವಿ. ಯಾವ ಒಳ್ಳೆ ಬೊಮ್ಮಟ್ಟು ಹೇಳ್ಬಿರಿದೆ ಸುಮ್ಮ ಕೂತ್ಕೊಳ್ಳ. ನಾನ್ ಯಾಕನ ಬಿರ್ಲಿ, ಬೀರೋದನ್ನ ನೋಡಕ್ ಬಂದಿದ್ದೆ. ನೋಡಕ್ಕೆ ಅಂತಾನೆ ಬಂದಿದ್ದ. ನೀನು ಕಳ್ಳನೆ. ಸರ್, ಒಂದು ಹಳ್ಳಿ ಫುಡ್ಡು ಅಂದ್ರೆ ಯೂಶಲಿ ರಾಗಿ ಮುದ್ದೆ ಅದೆಲ್ಲ ಗೊತ್ತಿರುತ್ತೆ. ಅದ್ ಬಿಟ್ಟು ಒಂದ್ ಹಳ್ಳಿ ಫುಡ್ ಇದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಇದ್ರ ಟ್ರೈ ಮಾಡಿ ಅಂತಂದ್ರೆ ಉಪ್ಪುಗೊಜ್ಜು ಟ್ರೈ ಮಾಡಿ. ಉಪ್ಪುಗೊಜ್ಜು ಏನಂದ್ರೆ ಏನಿಲ್ಲ, ಖಾರದ ಪುಡಿ ಇರುತ್ತಲ್ಲ, ಖಾರದ ಪುಡಿ ಅಂದ್ರೆ ಸಾಂಬಾರ್ ಪುಡಿ. ಮನೇಲಿ ಸಾಂಬಾರ್ ಪುಡಿ ಮಾಡಿಟ್ಟಿರ್ತಾರೆ, ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಡೈರೆಕ್ಟ್ ಅದಕ್ಕೊಂದು ಇದು ಏನೋ ಕರಿಬೇವು ಹಾಕ್ತಾರೆ, ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ಟು ನಿಮ್ ರೈಸ್ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿಂದ್ರೆ, ತುಪ್ಪ ಹಾಕೊಂಡ್ರೆ ಎಕ್ಸ್ಟ್ರಾಡಿನರಿ. ತುಪ್ಪನೂ ಬೇಕಾಗಿಲ್ಲ, ನಮ್ಮ ಮನೆಗಳೆಲ್ಲ ತುಪ್ಪ ಇರ್ತಾ ಇರಲಿಲ್ಲ. ತುಪ್ಪ ಹಾಕೊಂಡಿದ್ರು ಅದು ಎಕ್ಸ್ಟ್ರಾಡಿನರಿ ಟೇಸ್ಟ್. ಅದು ತಿನ್ಬಿಟ್ಟು ಮಲಗಿದ್ರೆ ಹಿಂಗೆ 3 ದಿವಸ ಎಚ್ಚರ ಆಗುತ್ತೆ. ನಮಗೆಲ್ಲ 3 ದಿನ ಆಯ್ತದೆ, ಇವ್ರು ನೆಬ್ಬಿಸ್ಬೇಕು. ಅಣ್ಣ ಎದ್ದೇಳು ಅಂತ ಫುಡ್ ಅಲ್ವೇಣ ಅದು. ನಿನ್ನೇನು ನೀವು ಅದೇ ತಿಂದಿದ್ರಿ, ಈಗ ಮಲ್ಕೊಂಡಿದ್ರಲ್ಲ ಸ್ಟಾರ್ಟಿಂಗ್. ನೀರ್ ಬಿಡಕ್ ಹೋಗಿತ್ತು, ತಿಂದು ಮಲ್ಕೊಂಡಿದ್ದಲ್ಲ. ನೀರು ಆಯ್ಸೋದು ಅಂತಾರೆ ನಮ್ ಕಡೆ, ನೀರ್ ಬಿಡೋದು ಅನ್ನಕಲ್ಲ. ನಮ್ ಕಡೆ ನೀರ್ ಬಿಡೋದು ಅಂತ. ನಿಮ್ ಕಡೆ ನೀವು ಮಾಡ್ಕೊಳ್ಳಿ. ಕೆಲವೊಂದು ನೀರ್ ಹಾಯ್ಸಕ್ ಹೋಗಿದ್ದೆ ಗದ್ದೆಗೆ, ಮುಗಿತದ ನೀರ್ ಬಿಡೋದು. ನೀರ್ ಹಾಯ್ಸೋದು. ಸರ್, ಈಗ ಅಯೋಗ್ಯ 1, 2 ಇರುತ್ತಲ್ಲ, ಕಂಟಿನ್ಯೂ ಸಿನಿಮಾ ಆಗಿರೋದ್ರಿಂದ ಕೆಲವೊಂದು ಅಂಶನ ಉಳಿಸ್ಕೊಬೇಕಾಗುತ್ತೆ, ಕೆಲವೊಂದು ಬೇರೆದನ್ನ ಹೊಸದನ್ನ ತೋರಿಸ್ಬೇಕಾಗುತ್ತೆ. ಯಾವ್ದಾವ್ದು ಉಳಿಸ್ಕೊಂಡಿದ್ರೆ ಯಾವ್ದಾವ್ದು ಹೊಸ ನಮ್ಮಿಬ್ರು ಉಳಿಸ್ಕೊಂಡವ್ರೆ. ಇದು ಉಳಿಸ್ಕೊಂಡಿದೀವಿ ಆಲ್ಮೋಸ್ಟ್ ಆಲ್ 99%. ಇಡೀ ಸಿನಿಮಾ ಊರು, ಗದ್ದೆ, ಕುರಿ, ಮೇಕೆ, ಆಮೇಲೆ ಜನ, ಪನ, ಆಕ್ಟರ್ಗಳು ಎಲ್ರು ಉಳ್ಕೊಂಡವ್ರೆ. ಅಂದ್ರೆ ಕಂಪ್ಲೀಟ್ ಏನ್ ಆಕ್ಟ್ ಮಾಡಿತ್ತು ಸೆಟಪ್ ಫಸ್ಟ್ ಪಾರ್ಟ್ ಅಲ್ಲಿ ಸೇಮ್ ಸೆಟಪ್ ಕಂಟಿನ್ಯೂ. ಅದೇ ಪಾತ್ರಗಳು, ಅದೇ ಊರು, ಅದೇ ಜನ, ಅದೇ ನೀರು, ಮತ್ತೆ ಇನ್ನು ಹೊಸ ಪಾತ್ರಗಳು ಕೆಲವು ಆಡ್ ಆಗಿದೆ. ಹೆಂಗೆ ಅಂದ್ರೆ ಈಗ ರಂಗೋಲಿ ಬಿಟ್ಟಿದ್ರಿ ಚೆನ್ನಾಗಿ, ಅದನ್ನ ಡಿಸೈನ್ ಮಾಡ್ತಾ ಇದೀವಿ. ಆ ತರ ಸೇಮ್ ಕಂಟಿನ್ಯೂಷನ್, ಅದೇ ರಂಗೋಲಿನೇ, ಅದೇ ಮಜಾ. ಅದಕ್ಕಿಂತ ಡಬಲ್ ಮಜಾ ಅಯೋಗ್ಯ 2 ಅಂದ್ರೆ ನಿಮ್ಗೆ ಆ 2ಗೆ ತಕ್ಕಂತೆ ಫನ್ ನಿಮ್ಗೆ ನಗಿಸ್ತಾ ಅಲ್ಲಲ್ಲಿ ಎಳಿಸ್ತಾ ಆ ಆಕ್ಷನ್ ಸೀಕ್ವೆನ್ಸ್ ಅಥವಾ ಸಾಂಗ್ ಗಳಾಗ್ಬೋದು, ಆ ರೊಮ್ಯಾನ್ಸ್ ಆಗ್ಬೋದು, ಪ್ರತಿಯೊಂದು 1ನಲ್ಲಿ ಏನ್ ಪ್ಯಾಕೇಜ್ ಇತ್ತು 2ನಲ್ಲೂ ಸೇಮ್ ಪ್ಯಾಕೇಜ್. ಆಮೇಲೆ ನೀವು ಬರೋರು ಅಷ್ಟೇನೆ ಸಿನಿಮಾ ನೋಡೋಕೆ ಅದನ್ನೇ ತಲೆವಡೆ ಇಟ್ಕೊಂಡು ಅದ್ರ ಸಾಧ್ಯವಾದ ಆ ಸಿನಿಮಾ ನೋಡ್ಕೊಂಡು ಬಂದ್ರೆ ರೀಸೆಂಟ್ ಆಗಿ ಇನ್ನೂ ಚೆನ್ನಾಗಿರುತ್ತೆ. ಈಗ ಮತ್ತೆ ಮಜಾ ಮಾಡಕ್ಕೆ ಅಲ್ಲಿಂದನೇ ಶುರುವಾಗುತ್ತೆ ಫನ್ ಮಾಡಕ್ಕೆ. ಮತ್ತೆ ಮೋಹನ್ ಎಲ್ಲಿ ಮುಗ್ದಿದ್ಯೋ ಅಲ್ಲಿಂದನೇ ಶುರು ಆಗಿದೆ. ಇದ್ರು, ಈಗ ಅವರು ತಿಳ್ಕೊಂಡಿದ್ದಾರೆ, ಅವ್ರನ್ನ ನೆನಪಿಸ್ಕೊಳ್ಳಕ್ಕೆ ಇಷ್ಟಪಡ್ತೀವಿ. ಹೌದು,
ಸರ್ ಈಗ ಪಾರ್ಟ್ 1 ನ್ಯಾಚುರಲ್ ಸಿನಿಮಾ ಅಂತ ತುಂಬಾ ಜನ ಕನೆಕ್ಟ್ ಆಗಿತ್ತು. ನ್ಯಾಚುರಲ್ ನಮ್ಮ ಹಳ್ಳಿ ಸಿನಿಮಾ ಇದು ಅಂತ. ಸೇಮ್ ಪಾರ್ಟ್ 2 ನಲ್ಲಿ ಸ್ವಲ್ಪ ಸಾಂಗ್ಸ್ ಅದೆಲ್ಲ ತುಂಬಾ ಅದ್ದೂರಿಯಾಗಿ ತೆಗ್ದಿದ್ದೀರಾ, ಇಂಟ್ರಡಕ್ಷನ್ ಸಾಂಗ್ ಅದೆಲ್ಲ. ಅದೇನಾದ್ರೂ ಇದಾಗುತ್ತಂತ ಅಂದ್ರೆ ನ್ಯಾಚುರಾಲಿಟಿ ಧಕ್ಕೆ ಆಗುತ್ತ, ತೀರಾ ಅದ್ದೂರಿತನ ಇಲ್ಲ. ಅವನು ಅಪ್ಡೇಟ್ ಆಗ್ತಾ ಇದ್ದಾನೆ ಸಿದ್ದೇಗೌಡ. ಅಂದ್ರೆ ಅವನು ಈ ಕತೆಗೆ ಹೆಂಗ್ ವಯಸ್ಸಾಯ್ತು, ಈಗ ಅದ್ರಲ್ಲಿ ಗೆದ್ದವನೆ. ಗೆದ್ಮೇಲೆ ಒಂದ್ ಸೆಲೆಬ್ರೇಷನ್ ಇದೆ. ಆ ಸೆಲೆಬ್ರೇಷನ್ ಜೊತೆಗೆ ಒಂದ್ ಲವ್ ಇದೆ ಮತ್ತೆ ಆ ಮದ್ವೆ ಆಗಿದ್ದಾನೆ. ಈಗ ಆ ಮದ್ವೆ ಸೆಲೆಬ್ರೇಷನ್ ಇದೆ. ವಿ ಹ್ಯಾವ್ ಟು ಸೆಲೆಬ್ರೇಟ್. ಇವತ್ತಿನ ಕಾಲಕ್ಕೆ ತಕ್ಕಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ ಅಷ್ಟೇ. ಬಿಟ್ರೆ ಕಂಪ್ಲೀಟ್ ರಿಯಲಿಸ್ಟಿಕ್ ಸ್ಟೋರಿ. ನಿಮ್ಗೆ ಲಾಸ್ಟ್ ಹೆಂಗೆ ಒಂದು ನ್ಯಾಚುರಲ್ ನೋಡಿದ್ರು ಇಡೀ ಹಳ್ಳಿನ, ನಿಮ್ಗೆ ಹಳ್ಳಿ ಒಳಗಡೆ ಇದೀವಿ ಅನ್ನೋ ಫೀಲ್ ಕೊಡ್ತೀವಿ. ಆ ಊರಲ್ಲೇ ಇದೀವೇನೋ ನಾವೆಲ್ಲ, ಇದು ನಮ್ಮೂರು ಅನ್ನೋಂಥ ಫೀಲು 100% ಫಸ್ಟ್ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ವು ಸೇಮ್ ಫೀಲ್ ಕಂಟಿನ್ಯೂ ಆಗುತ್ತೆ. 2.5 ಗಂಟೆ ಹಳ್ಳಿಲಿದ್ದು ಓದಂಗಿರುತ್ತೆ. ಈಸಿ. ಈಗ ತುಂಬಾ ಸಿನಿಮಾಗಳು ಪಾರ್ಟ್ 1 ಗೆದ್ದಿರುತ್ತೆ, ಪಾರ್ಟ್ 2 ಫ್ಲಾಪ್ ಆಗಿರುತ್ತೆ. ದೊಡ್ಡ ಚಾಲೆಂಜ್ ಅದು ಪಾರ್ಟ್ 2 ಮಾಡೋದು. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಯಾಕೆ ತುಂಬಾ ಸಿನಿಮಾಗಳು ಪಾರ್ಟ್ 2 ಸೋಲುಗಳು ಎಲ್ಲಾನು ಸೈಡ್ ಇಟ್ಬಿಟ್ಟು ನವೀನ್ ಏನ್ ಗೊತ್ತಾ, ನಾವು ಸಿನಿಮಾ ಮಾಡೋದಷ್ಟೇ ನಮ್ ಕೆಲಸ. ನಾವು ಕತೆ ಕೇಳಿದಾಗ ನಾವು ಒಂದು 5 ಜನ ಡಿಸೈಡ್ ಮಾಡ್ತೀವಿ. ಪ್ರೊಡ್ಯೂಸರು, ಡೈರೆಕ್ಟ್ರು, ನಮ್ಮ ತಂಡ ಡಿಸೈಡ್ ಮಾಡ್ತೀವಿ. ಏನಂದ್ರೆ ಓಕೆ ಈ ಕತೆ ಮಾಡ್ಬೋದು. ಪ್ರತಿ ಸಲ ಸಿನಿಮಾ ಮಾಡ್ಬೇಕಾದ್ರೆ ಹಂಗೆ ಅಲ್ವಾ, ಪಾರ್ಟ್ 1 ಮಾಡ್ಬೇಕಾದ್ರೆ ನಾವೇ ಮಾಡಿದ್ದಲ್ವಾ, ಅದ್ ಗೆಲ್ತು. ಅವಾಗಲೂ ನಾವೇ ಡಿಸೈಡ್ ಮಾಡಿದ್ದು. ಇವಾಗಲೂ ಅಷ್ಟೇ ಜನ ಈ ಕಥೆನ ಸ್ವೀಕರಿಸ್ತಾರೆ. ಇದು ಇಷ್ಟ ಆಗುತ್ತೆ ಜನಕ್ಕೆ. ಓಕೆ ಈ ಕತೆ ಕೇಳಿದಾಗ ಇದು ಮಜಾ ಕೊಡ್ತಾ ಇದೆ, ಇದು ಇಷ್ಟ ಆಗುತ್ತೆ. ಇಷ್ಟೇ ಸಿಂಪಲ್ ಆಗಿ ಡಿಸೈಡ್ ಮಾಡೋದು. ಇಡೀ ಸಿನಿಮಾ ಡಿಸೈಡ್ ಮಾಡೋದು ಯಾವಾಗಲೂ ಒಂದು 4-5 ಜನ ಅಷ್ಟೇ ಡಿಸೈಡ್ ಮಾಡೋದು ಪ್ರತಿ ಸಿನಿಮಾನು. ಹಂಗೆ ಈ ಸಿನಿಮಾನು ಡಿಸೈಡ್ ಮಾಡಿದೀವಿ ಇದು ಗೆದ್ದೇ ಗೆಲ್ಲುತ್ತೆ ಅಂತ. ಅಂಡ್ ನೋಡಿದ್ಮೇಲೆ ನಮಗೆ ಅದು ಮಾಡೋವರೆಗೂ ಭಯ ಇರುತ್ತೆ. ಮಾಡಾದ್ಮೇಲೆ ಒಂದ್ಸಲ ಸ್ಕ್ರೀನ್ ನೋಡ್ತೀವಲ್ಲ, ಅಲ್ಲಿ ನಮ್ ನಂಬಿಕೆ ಬರೋದು. ಓಕೆ ಇದು ಗೆಲ್ಲುತ್ತೆ ಅಂತ ನಮ್ಗೆ ಗೊತ್ತಾಗೋದಾಗ ಆ ನಂಬಿಕೆ ನಾವು ನೋಡಾದ್ಮೇಲೆ ಈಗ ಮತ್ತೆ ನಾವು ಸಿನಿಮಾ ತೋರ್ಸಿದ್ವಿ ಒಂದು 50 ಜನಕ್ಕೆ, ಎಲ್ಲ ನಕ್ಕು ಓಡಾಡ್ಬಿಟ್ರು. ಅಲ್ಲ ಒಂದು ಕಾನ್ಫಿಡೆನ್ಸ್ ಬಂತು. ಓಕೆ ಅಗೇನ್ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ಮತ್ತೆ ಬಂದಿದೆ. ಆಮೇಲೆ ನಿಮ್ಗೆ ಸ್ಕ್ರಿಪ್ಟ್ ಡೈಲಾಗ್ನಲ್ಲೇ ಮಜಾ ಇದ್ದಾಗ, ನಾವ್ ಆಕ್ಟ್ ಮಾಡಕ್ಕೆ ಮಜಾ ಸಿಕ್ಕಿದಾಗ, ಈ ಸೀನ್ ಚೆನ್ನಾಗಾಗುತ್ತೆ, ಈ ಸೀನ್ ನಮ್ಗೆ ಅನಿಸ್ತಾ ಇರುತ್ತೆ, ಈ ಸೀನ್ ಚೆನ್ನಾಗಾಗುತ್ತೆ ಗುರು, ಈ ಸೀನ್ ಚೆನ್ನಾಗಾಗುತ್ತೆ ಅಂತ. ಯಾಕಂದ್ರೆ ಆಡಿಯನ್ಸ್ ಪಾಯಿಂಟ್ ಆಫ್ ಇಂದ ಆಕ್ಟ್ ಮಾಡ್ತಾ ಇರ್ತೀವಿ ನಾವು, ಅವ್ರು ಎಂಜಾಯ್ ಮಾಡ್ಲಿ, ಅವ್ರು ನಕ್ಕು ನಲಿಲಿ ಅಂತಾನೆ. ಸೊ ಸ್ಕ್ರಿಪ್ಟ್ ಡೈಲಾಗೇ ಚೆನ್ನಾಗಿದ್ದಾಗ ಮಜಾ ಕೊಡ್ತೀವಿ. ಆ ಥರ ಸೀನ್ಗಳು ಆಗಿದ್ದಾವೆ ಆಗಿದ್ದಾವೆ. ಆಮೇಲೆ ಇಲ್ಲಿ ನಾವು ತುಂಬಾ ನ್ಯಾಚುರಲ್ ಶೂಟಿಂಗ್, ಅಂದ್ರೆ ರಿಯಲಿಸ್ಟಿಕ್ ಆಗಿ ನಾವು ಹಳ್ಳಿ ಒಳಗಡೆ ಏನೇನ್ ಮಾತಾಡ್ತೀವೋ ಆ ಭಾಷೆ ಎಲ್ಲ ಬಳಸಿದೀವಿ. ಎಲ್ಲೂ ವಲ್ಗ್ಯಾರಿಟಿ ಅಥವಾ ಇನ್ನೊಂದು ಆ ತರ ಫಸ್ಟ್ ಪಾರ್ಟ್ ಅಲ್ಲಿ ಹೆಂಗ್ ನೋಡಿದೀವೋ ನೀವು ಕ್ಲೀನ್ ಆಗಿ ಒಂದು ಸಿನಿಮಾ ಸೇಮ್ ಅದೇ ತರ ನ್ಯಾಚುರಲ್ ರಿಯಲಿಸ್ಟಿಕ್ ಆಗಿ ಹೋಗಿದೆ. ಸರ್ ಇನ್ನ ಇಷ್ಟು ದಿನ ಹೀರೋಯಿನ್ಸ್ ಜೊತೆ ಡ್ಯಾನ್ಸ್ ಮಾಡ್ತಿದ್ರಿ, ಇವಾಗ ಮಗಳ ಜೊತೆ ಡ್ಯಾನ್ಸ್ ಮಾಡಿದೀರಾ. ಸಾಂಗ್ ಸಿಗ್ನೇಚರ್ ಸ್ಟೆಪ್ ಸಖತ್ತಾಗಿದೆ. ಅಪ್ಪ ಮಗಳ ಅದೊಂಥರ ನನಗೆ ನನ್ನ ಲೈಫ್ ಅಲ್ಲಿ ಬೆಸ್ಟ್ ಮೂಮೆಂಟ್ ಅದು. ಅಂದ್ರೆ ನಾನು ಬದುಕಿರೋವರೆಗೂ ಆಮೇಲೆ ಈಗ ಇರೋ ನೆನಪುಗಳಲ್ಲೂ ಅವಳು ನನ್ನ ತಾಯಿ ಇದ್ದಂಗೆ. ಅವಳ ಆಶೀರ್ವಾದ ಜೊತೆಗೆ ಈ ಸಿನಿಮಾ ಮಾಡಿದೀನಿ. ಅಂಡ್ ಅವಳ ಆಶೀರ್ವಾದನೇ ನನ್ನ ಸಿನಿಮಾನ ಕಾಪಾಡುತ್ತೆ ಅಂತ ನನಗೆ ಅನಿಸ್ತದೆ. ಶಿ ಇಸ್ ಮೈ ಮದರ್, ನಾಟ್ ಏನಂತಾರೆ, ಅವಳು ನನ್ನ ಮಗಳಲ್ಲ, ಅವಳು ನನ್ನ ತಾಯಿ. ಹಂಗಾಗಿ ಅವಳ ಆಶೀರ್ವಾದ ಜೊತೆಗೆ ಮಾಡ್ತಾ ಇದ್ದೀನಿ. ಅವಳು ಮಾಡಿರೋದು ನನಗೆ ಪ್ರೌಡ್ ಫೀಲ್, ಒಂಥರ ಖುಷಿ. ಐ ಆಮ್ ವೆರಿ ಹ್ಯಾಪಿ. ಲಕ್ಷ್ಮೀ ಕಾಲೇಟ್ ಅವ್ರ ಸಿನಿಮಾಗೆ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಡ್ಯಾನ್ಸು. ಇಬ್ರದ್ದು ನನಗೆ ಭಯ ಇತ್ತು. ಫಸ್ಟ್ ಅವಳನ್ನ ಕರ್ಕೊಂಡು ಹೋದೆ. ನಾನು ಹೇಳಿದೆ ಹಿಂಗ್ ಮಾಡೋಣ ಮಗನೇ, ಒಂದು ಪಾರ್ಟ್ ಇದೆ, ನೀನ್ ಡ್ಯಾನ್ಸ್ ಮಾಡ್ತೀಯ ಅಂತಂದ್ರೆ. ನನಗೆ ಆಸೆ ಇದ್ದಿದೆ ಆಕ್ಚುಲಿ ಬೇಸಿಕಲಿ. ಅವಳಿಗೇನಿರಲಿಲ್ಲ, ಅವಳೇನ್ ಕೇಳಲಿಲ್ಲ ನಾನು ಮಾಡ್ಬೇಕು ಅಂತ. ನನಗೊಂದು ಆಸೆ ಇತ್ತು, ನಾವು ಇಷ್ಟು ಚೆನ್ನಾಗಿ ಮಾಡ್ತಾ ಇದೀವಿ ಒಂದು ಸಾಂಗ್, ನನ್ನ ಮಗಳೊಂದು ಸಣ್ಣದಾಗಿ ಬಂದೋಗ್ಲಿ. ಬಟ್ ನನ್ಗೆ ಅವಳು ಪಬ್ಲಿಸಿಟಿಗೆ ತರಕ್ಕೆ ಇಷ್ಟ ಇಲ್ಲ, ನಂಗೆ ಸೋಷಿಯಲ್ ಮೀಡಿಯಾಗೆ ತರಕ್ಕೆ ಇಷ್ಟ ಇಲ್ಲ. ಅವಳು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾಳ, ಓಕೆ ಫೈನ್, ಅದು ಅವಳ ಚಾಯ್ಸ್. ಒಂದ್ ದಿವಸ ನಾ ಮಾಡೇ ಮಾಡ್ತೀನಿ ಅಂದ್ರೆ ಅದು ಅವಳ ಚಾಯ್ಸ್, ಅದು ನಾವ್ಯಾರು ಏನು ಮಾಡೋಕ್ಕಾಗಲ್ಲ. ಬಟ್ ಈ ಸಿನಿಮಾ ಪರ್ಟಿಕ್ಯುಲರ್ ಆಗಿ ಇದೊಂದು ಮೆಮೊರಬಲ್ ಸಿನಿಮಾ ಆಗುತ್ತೆ. ಹಂಗಾಗಿ ಅವಳದೊಂದು ಸಣ್ಣ ಎಂಟ್ರಿ ಇರ್ಲಿ ಅಂತ ನನ್ಗೆ ಅನಿಸ್ತು. ಹಂಗಾಗಿ ನಾನು ಕೇಳಿದೆ ಅವಳ ಹತ್ರ ಮಾಡ್ತೀಯ ಅಂತ. ಆಮೇಲೆ ಮಾಡ್ತೀನಿ ಅಂತಂದು ಆಮೇಲೆ ರಿಹರ್ಸಲ್ ಕರ್ಕೊಂಡು ಹೋಗೋವರೆಗೂ ಭಯ ಇತ್ತು ನನಗೆ. ಇವಳು ನಿಜವಾಗ್ಲೂ ಮಾಡ್ತಾಳ, ಯಾಕಂದ್ರೆ ಇವಳು ಹೇಳ್ತಾವಳೆ ಓಕೆ, ಇಲ್ಲಿ ಹೆಜ್ಜೆ ಹೆಂಗಾಗ್ತಾಳೆ ನೋಡೋಣ ಇರಪ್ಪ ಅನ್ಕೊಂಡು ಸುಮ್ಮನೆ ಇದೆ. ಯಾಕಂದ್ರೆ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳು. ಬಟ್ ಗ್ರೂಪ್ ಅಲ್ಲಿ ಮಾಡ್ಬೇಕಲ್ಲ, ನರ್ವಸ್ ಆಗ್ಬಿಟ್ರೆ, ಅಷ್ಟು ಜನ ಇರ್ತಾರೆ, ಎದ್ಕೊಂಡ್ಬಿಟ್ರೆ. ಅಲ್ಲಿ ನಾನು ಕರ್ಕೊಂಡೋಗಿ ರಿಹರ್ಸಲ್ ಬಿಟ್ಟಾಗ ಬಂದು ನಾನು ಹಿಂಗ್ ತೋರಿಸ್ದು 2 ಸಲ ಹಿಂಗ ಅಂದು ಹಿಂಗ್ ನೋಡೋದು ಓದು. ಮಾಸ್ಟರ್ ಗಾಬರಿ ಆಗ್ಬಿಟ್ರು, ಏನ್ ಸಾರ್ ಇಷ್ಟ ಚೆನ್ನಾಗಿ ಮಾಡ್ತಾಳೆ ಅಂತ. ಒಂದೇ ಟೆಕ್ಗೆ ಓಕೆ, ತುಂಬಾ ಚೆನ್ನಾಗಿ ಮಾಡೋದು, ಕಾನ್ಫಿಡೆನ್ಸ್. ನೋಡ್ರಾ, ನಾವ್ ಕೇಳಿದ್ರಿ ನಾವೇನು ತಂದ್ಕೊಡ್ರಲ್ಲೇ. ಇಲ್ಲಿ ಕೂತ್ಕೊಳ್ಳಿ. ಇವರೇ ಪಾಪ ನಮ್ಗೆ ಪ್ರತಿ ಸಲ ಒಂಥರ ನೋಡಿ, ನನಗ್ ತಾಯಿ ಇಲ್ಲ ಆದ್ರೂ ಅವರೇ ತಾಯಿ ತರ. ಏನೋ ಶೂಟಿಂಗ್ ತಗೊಳಮ್ಮ, ತಗೊಳ್ಳಿ ನೀವು, ಕುಡೀರಿ. ಅವರೇ ಪಾಪ ನಮಗೆ ಪ್ರತಿ ಸಲ ಕಾಫಿ ಟೀ ಎಲ್ಲ ಮಾಡ್ಕೊಂಡು ಈ ಮನೆ ಕೊಟ್ಟಿದ್ದಾರೆ. ಇಷ್ಟು ಬ್ಯೂಟಿಫುಲ್ ಆಗಿರೋ ಮನೆ, ಸಿದ್ದೇಗೌಡ ಮನೆ. ಇದೇ ಒಂದ್ ಚಂದ, ಇದೇ ಬ್ಯೂಟಿ ಆಫ್ ಅರಮನೆಗೂ ಕಮ್ಮಿ ಇಲ್ಲ ಜಾಗ. ಸಿನಿಮಾಟೋಗ್ರಫಿಕ್ ಸಿನಿಮಾಗೆ ನಿಮ್ಗೆ ಇಟ್ಟಾಗ ಫ್ರೇಮ್ ನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಮನೆ ಅಂತಂದ್ರೆ ನಿಮ್ಗೆ ಆ ಸ್ಕ್ರೀನ್ ನಲ್ಲಿ ನೋಡೋದೇ ಒಂದು ಅಂದ. ಅದನ್ನ ಸಿನಿಮಾ ಇಟ್ಟಾದ್ಮೇಲೆ ಫುಲ್ ಪಾಪ್ಯುಲರ್ ಆಗಿದೆ ನಿಮ್ಮ ಮನೆ ಕರ್ನಾಟಕ.
ಇಲ್ಲೊಂದು ಸೀನ್ ಇದೆ, ಅರುಣಾ ಬಾಲರಾಜ್ ನಮ್ಮಮ್ಮ ನಾನು ಎಳ್ಕೊಂಡು ಮೇಲ್ಗಡೆ ಅಟ್ಟೆ ಕರ್ಕೊಂಡು ಹೋಗ್ತಾರೆ. ಇಲ್ಲೊಂದು ಸೀನ್ ಇದೆ. ಇಲ್ಲೇ ನಂದು ಮತ್ತೆ ನಮ್ಮ ತಾಯಿ ಮತ್ತೆ ರಚಿತ್ ಅವ್ರದ್ದು ಒಂದು ಸೀನ್ ಮಾಡಿದೀವಿ. ನೀನ್ ಕೂತಿರೋ ಜಾಗದಲ್ಲಿ ರಚಿತ್ ಅವ್ರು ಕೂತವ್ರೆ ಆ ಜಾಗದಲ್ಲಿ. ಇಲ್ಲಿ ನಾನು ಕೂತ್ಕೊಂಡು ಊಟ ಮಾಡ್ತಾ ಇರ್ತೀನಿ. ಒಂದು ಕಾನ್ವರ್ಸೇಷನ್ ನಡೀತದೆ. ಅದೇನಂತಂದ್ರೆ ಅದು ಪಾರ್ಟ್ 2 ದಲ್ಲಿ ಬರುತ್ತೆ. ಅಷ್ಟೇಲಿ ಕಟ್ ಮಾಡ್ಬಿಟ್ರಿ. ಒಂದೇ ತಿಂಗಳಲ್ಲಿ ಸತೀಶನ್ ಸಿನಿಮಾನು ಬರ್ತಾ ಇದೆ, ವೆಂಕಟೇಶನ್ ಸಿನಿಮಾನು ಬರ್ತಾ ಇದೆ. ವೆರಿ ಹ್ಯಾಪಿ. ನನ್ನ ಫ್ರೆಂಡ್ ಸಿನಿಮಾ ಬರ್ತಾ ಇದೆ. ನನಗೆ ಪ್ರೌಡ್ ಫೀಲ್ ಇದೆ ಆಲ್ವೇಸ್, ಬಿಕಾಸ್ ನಾನು ಅವನಿಬ್ರು ಒಟ್ಟಿಗೆ ಆಕ್ಟ್ ಮಾಡಿದ್ದೀವಿ. ಅದೊಂದು ಸೂಪರ್ ಹಿಟ್ ಸಿನಿಮಾ. ಅಂಡ್ ನಂದು ಒಂದು ವರ್ಷಾನುಗಟ್ಟಲೆ ಜರ್ನಿಗಳಿದೆ. ಅಂಡ್ ನಾವಿಬ್ರು ಒಳ್ಳೆ ಫ್ರೆಂಡ್ಸು. ಇವತ್ತು ಸಿಕ್ಕಿದಾಗ ಅಷ್ಟೇ ಪ್ರೀತಿ, ಅಷ್ಟೇ ವಿಶ್ವಾಸ ಇದೆ. ಯಾವ್ದು ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಫ್ರೆಂಡ್ ನನ್ಗೆ ಗೊತ್ತಾಯ್ತು ಯಶ್ ಟಾಕ್ಸಿಕ್ ಬರ್ತಾ ಇದೆ. ಅಂಡ್ ಐ ವಿಶ್ ಯು ಏನಂತಾರೆ ಗ್ರೇಟ್ ಸಕ್ಸಸ್, ದೊಡ್ಡ ಸಕ್ಸಸ್ ಆಗಲಿ. ಇಡೀ ವಿಶ್ವಾದ್ಯಂತ ಆ ಹೆಸರು ಕೀರ್ತಿ ಕರ್ನಾಟಕಕ್ಕೆ ತರ್ತಾ ಇದಾರೆ, ತರಲಿ. ಅಂಡ್ ಅವತ್ತೇ ಏನೋ ಅದರ ಹಿಂದಕ್ಕೆ 3 ವಾರಕ್ಕೆ ಆಗಸ್ಟ್ 7ನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ. ಎಲ್ಲಾ ಗೆಳೆಯರು, ಎಲ್ಲಾರ ಫ್ಯಾನ್ಸು, ಪ್ರತಿಯೊಬ್ಬರು ಫ್ಯಾನ್ಸ್ಗಳಿಗೂ ನಾವೇನಾದ್ರೂ ರಿಕ್ವೆಸ್ಟ್ ಮಾಡ್ತಾ ಇರೋದು, ನಮ್ಮ ಅಯೋಗ್ಯ 2 ನೋಡಿ ಅಂಡ್ ಎಂಜಾಯ್ ಮಾಡಿ. ನೀವೆಲ್ಲರೂ ಫ್ಯಾಮಿಲಿ ಜೊತೆ ನೋಡಿದಾಗ ನೀವು ಎಂಜಾಯ್ ಮಾಡೇ ಮಾಡ್ತೀರಾ 100%. ನೀವೆಲ್ಲರೂ ಖುಷಿ ಪಡಿ. ನಿಮ್ಮೆಲ್ಲರ ಆಶೀರ್ವಾದ ಕನ್ನಡ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀರಪ್ಪ. ಸೇಮ್. ಥ್ಯಾಂಕ್ ಯು. ಸೊ ಮಚ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ ಸಿನಿಮಾಗೆ. ಥ್ಯಾಂಕ್ ಯು. ಹೇಳಕ್ ಸಿಗೋಣ ಸರ್. ಮತ್ತೊಂದು ಹಿಟ್ಟು ಸಿನಿಮಾ ಕೊಡಿ. ಕೊಟ್ಟ ಮಾತನ್ನ ನೀನು ಉಳಿಸ್ಕೊಂಡಿದ್ಯಾ 20 ನಿಮಿಷ ಮುಗಿಸಿದ್ಯಾ. ಥ್ಯಾಂಕ್ ಯು. ಥ್ಯಾಂಕ್ ಯು.